ಇವತ್ತು ನಾನು ಹೇಳಬೇಕು ಅಂತ ಹೇಳಿದ್ರೆ ಕೆ.ಎಸ್. ಪಾಟೀಲ್ ರವರು ಮತ್ತು ನಮ್ಮ ಪರಿವಾರದ ಅವರ ಪರಿವಾರದ ಒಂದು ಅವಿನಾಭವಾದಂತ ಒಂದು ಸಂಬಂಧ, ಆತ್ಮೀಯವಾದಂತ ಒಂದು ಸಂಬಂಧ. ಯಾಕೆಂದ್ರೆ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಕಡ್ರೆ ಅವರು ಶತಾಯುಷಿಗಳಾಗಿದ್ದಾರೆ. ಅವರು ಮತ್ತು ಕೆ.ಎಸ್. ಪಾಟೀಲ್ ರವರು ಬಹಳ ಅತ್ಯಂತ ಅವರು ನಿಕಟವಾದಂತ ಒಂದು ಸಂಪರ್ಕ ಇಟ್ಕೊಂಡು ಬಹಳ ಅವರ ಗರಿಷ್ಠ ಸ್ನೇಹಿತರಾಗಿದ್ರು. ಹೀಗಾಗಿ ಯಾವಾಗಲೂ ನಮ್ಮ ತಂದೆಯವರು ಕೆ.ಎಸ್. ಪಾಟೀಲ್ ಅವರ ಬಗ್ಗೆ ಬಹಳ ಅಭಿಮಾನದ ಮಾತುಗಳನ್ನು ನಮ್ಮೆಲ್ಲರಿಗೆ ಹೇಳ್ತಾನೆ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾನು ಖುದ್ದಾಗಿ ಚಿಕ್ಕವನಿದ್ದಾಗ ಬಾಲ್ಕಿಯಲ್ಲಿ ನಮ್ಮಲ್ಲಿ ಸಂಜಯ್ ಗಾಂಧಿಯವರ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದ ಅಡಿಯಲ್ಲಿ 5 ವರ್ಷದ ಕಾರ್ಯಕ್ರಮ, ಸುಮಾರು 10 ದಿವಸಗಳವರೆಗೆ ಶ್ರಮದಾನ ಇತ್ತು. ಅಲ್ಲಿ ಸಸಿ ನೆಡುವಂತ ಕಾರ್ಯಕ್ರಮ ಇತ್ತು. ಇನ್ನಿತರ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳಿದ್ದು ಮಾನ್ಯ ದೇವರಾಜ ಅರಸುರವರು ಮುಖ್ಯಮಂತ್ರಿಗಳಾಗಿದ್ರು. ಅವತ್ತು ಮಾನ್ಯ ಕೆ.ಎಸ್. ಪಾಟೀಲ್ ಸಾಹೇಬರು, ಗುಂಡೂರಾವ್ ಅವರು, ಅನೇಕ ಜನ ಅಲ್ಲೇ ಬಾಲ್ಕಿಯಲ್ಲೇ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಮನೆಯಲ್ಲೇ ಅವರು ವಾಸ್ತವ್ಯ ಮಾಡಿ ಅವರಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ತಯಾರು ಮಾಡಿ ಇವತ್ತು ಅವರಲ್ಲಿ ಯಾವತ್ತಿಗೂ ಬಹಳ ಹಸನ್ಮುಖಿ ಆಗಿದ್ರು. ಹೀಗಾಗಿ ಅವರಿಗೆ ಬಹಳ ಹತ್ತಿರದಿಂದ ನಾನು ನೋಡಿದ್ದೇನೆ. ಇವತ್ತು ಕೆ.ಎಸ್. ಪಾಟೀಲ್ ಸಾಹೇಬ್ರ ಬಗ್ಗೆ ನಮ್ಮ ತಂದೆಯವರು ಯಾವಾಗಲೂ ಹೇಳೋದೇನಂತ ಹೇಳಿದ್ರೆ, ಸ್ನೇಹಕ್ಕೆ 2ನೇ ಹೆಸರು ಯಾವುದಾದ್ರೂ ರಾಜ್ಯದಲ್ಲಿದ್ರೆ ಅದು ಕೆ.ಎಸ್. ಪಾಟೀಲ್ ರವರು ಅಂತ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಅವರ ಬೆಂಬಲಿಗರಿಗೆ, ಅವರ ಸ್ನೇಹಿತರಿಗೆ ಯಾವುದೇ ಸಂಕಷ್ಟ ಬರಲಿ, ಎಷ್ಟೇ ಕಷ್ಟ ಬರಲಿ, ಅವ್ರ ಜೊತೆಯಲ್ಲಿ ನಿಂತುಕೊಂಡು ನಮ್ಮ ತಂದೆಯವರು ತುರ್ತು ಪರಿಸ್ಥಿತಿಯಲ್ಲಿ ಒಂದು ಘಟನೆ ಆಗಿತ್ತು. ಆ ಘಟನೆ ಸಂದರ್ಭದಲ್ಲಿ ಇವತ್ತು ಅವರು ಕೆ.ಎಸ್. ಪಾಟೀಲ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ರು. ಆ ಸಮಯದಲ್ಲಿ ನನ್ನ ಅಧ್ಯಕ್ಷ ಪದವಿ ಆಗಿದ್ರು ಹೋದ್ರೂ ಪರವಾಗಿಲ್ಲ, ಮಾನ್ಯ ಭೀಮಣ್ಣ ಖಂಡ್ರೆ ಅವರೇ ನಿಮ್ಮ ಕೂಲಿಗೆ ನಾನು ಧಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆ ಕೊಟ್ಟು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನದಟ್ಟು ಮಾಡಿಕೊಟ್ಟು ಇವತ್ತು ಅವ್ರ ಜೊತೆಯಲ್ಲಿ ಉಳಿದಂತವರು ಕೆ.ಎಸ್. ಪಾಟೀಲ್ ಅವರು. ಅದಕ್ಕೆ ಅವರು ನಮಗೆ ಸದಾ ಸ್ಮರಣೀಯರಾಗಿದ್ದಾರೆ ಅನ್ನುವಂತ ಒಂದು ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ಎಚ್.ಕೆ. ಪಾಟೀಲ್ ಅವರು ಇವತ್ತು ಅವರ ಶತಮಾನೋತ್ಸವದ ನಿಮಿತ್ತ 100 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈಗ ಅವರು ಗದಗ ಜಿಲ್ಲೆ, ಅದರಲ್ಲಿ ವಿಶೇಷವಾಗಿ ಹುಲ್ಕೋಟಿ, ಇದು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಇದಕ್ಕೆ ಒಂದು ಮೆರುಗು ಬಂದಿದೆ, ಎಲ್ಲರೂ ಗುರುತಿಸ್ತಾರೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಸ್ವರ್ಗೀಯ ಕೆ.ಎಸ್. ಪಾಟೀಲ್ ಸಾಹೇಬರಿಗೆ ಸಲ್ತದೆ. ಇವತ್ತಿಲ್ಲಿ ಬೆಳೆದಂತ ರೈತರ ಬಗ್ಗೆ ಅಪಾರ ಕಳಕಳಿಯನ್ನು ಇಟ್ಕೊಂಡು ಅನ್ನದಾತರಿಗೆ ಯಾವುದೇ ರೀತಿಯ ಶೋಷಣೆ ಆಗಬಾರದು ಅಂತ ಹೇಳಿ ಇಲ್ಲಿ ಹತ್ತಿ ಬೆಳೀತಾ ಇದ್ರು ಜನ. ಆ ಹತ್ತಿಯ ಅವರ ಉದ್ದೇಶ ಏನಿತ್ತಪ್ಪ ಅಂತ ಹೇಳಿದ್ರೆ ರೈತರು ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕವಾದಂತ ಮೌಲ್ಯ ಸಿಗಬೇಕು ಅನ್ನೋಂಥದ್ದು. ಏನು ಮಧ್ಯವರ್ತಿಗಳಿದ್ದಾರೆ ಇವತ್ತು ಅವರೆಲ್ಲರೂ ರೈತರಿಗೆ ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಅವರಿಗೆ ಇವತ್ತು ಬೆಲೆಯಲ್ಲಿ ತೂಕದಲ್ಲಿ ಮೋಸ ಆಗ್ತದೆ ಅಂತ ಹೇಳಿ ಸಹಕಾರ ಕ್ಷೇತ್ರವನ್ನು ಗಟ್ಟಿಯನ್ನಾಗಿ ಮಾಡಿ ಇವತ್ತೇನು ಯಾವ ರೀತಿಯಲ್ಲಿ ಪ್ರತಿಯೊಬ್ಬರು ಎಲ್ಲರಿಗಾಗಿ, ಎಲ್ಲರೂ ಪ್ರತಿಯೊಬ್ಬರಿಗಾಗಿ ಅನ್ನುವಂತ ರೀತಿಯಲ್ಲಿ ಆ ಸಂಘಗಳನ್ನು ರಚನೆ ಮಾಡಿ ಅವರು ಬೆಳೆದಂತ ಉತ್ಪನ್ನಗಳಿಗೆ ಇವತ್ತು ಅದಕ್ಕೆ ರೂಪಾಂತರ ಮಾಡುವಂಥದ್ದು, ಅದಕ್ಕೆ ಇವತ್ತು ಮಾರುಕಟ್ಟೆಯಲ್ಲಿ ಮೌಲ್ಯ ಸಿಗುವಂತಹ ರೀತಿಯಲ್ಲಿ ಇವತ್ತು ರೈತರೇ ಅದರ ಆಡಳಿತವನ್ನು ಮಾಡಿ ಅವರಿಗೆ ನೇರವಾಗಿ ಗ್ರಾಹಕರಿಗೂ ಲಾಭ ಆಗಬೇಕು. ಎಣ್ಣೆ ಇರ್ಬೋದು, ಮತ್ತೊಂದಿರ್ಬೋದು, ಕೃಷಿ ಉತ್ಪನ್ನಗಳಿರ್ಬೋದು, ಅದರಲ್ಲಿ ಮೋಸ ಆಗದ ರೀತಿಯಲ್ಲಿ ಇವತ್ತು ನಡಿಬೇಕು ಅಂತ ಹೇಳಿ ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಅತ್ಯದ್ಭುತವಾದಂತಹ ಒಂದು ಕ್ರಾಂತಿ ತಂದಂತ ಕೆಲಸ ಮಾನ್ಯ ಶ್ರೀ ಕೆ.ಎಸ್. ಪಾಟೀಲ್ ಸಾಹೇಬರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ರೈತರ ಮಕ್ಕಳು ಇವತ್ತು ಗುಣಾತ್ಮಕ ಶಿಕ್ಷಣ ಅವರಿಗೆ ಸಿಗಬೇಕು ಅಂತ ಹೇಳಿ ಅನೇಕ ಪೂರ್ವ ಪ್ರಾಥಮಿಕ, ಪ್ರಾಥಮಿಕ, ಮಾಧ್ಯಮಿಕ, ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಅಂದಿನ ದಿನಮಾನಗಳಲ್ಲಿ ಸರ್ಕಾರದಲ್ಲಿ ಅಷ್ಟು ಆರ್ಥಿಕವಾಗಿ ಸಾಮರ್ಥ್ಯ ಇರಲಿಲ್ಲ. ಈ ಉತ್ತರ ಕರ್ನಾಟಕ ಭಾಗ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಅನೇಕ ಜನ ವಿದ್ಯಾರ್ಥಿಗಳಿಗೆ ಇವತ್ತು ಅವರೆಲ್ಲರೂ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಮಾನ್ಯ ಸ್ವರ್ಗೀಯ ಕೆ.ಎಸ್. ಪಾಟೀಲ್ ಸಾಹೇಬರಿಗೆ ಸಲ್ತದೆ. ಆರೋಗ್ಯದ ಕ್ಷೇತ್ರದಲ್ಲೇನು ಅನೇಕ ನಮ್ಮ ಭಾಗದ ಜನರಿಗೆ ಉಚಿತವಾಗಿ ಆರೋಗ್ಯ ಸಿಗಬೇಕು ಅಂತ ಹೇಳಿ ಅನೇಕ ಇವತ್ತು ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಿ ಅದರಲ್ಲೂ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಅವರ ಒಂದು ವಿಶಿಷ್ಟವಾದಂತಹ ಸಾಧನೆ ಅಂತ ಹೇಳ್ಬೋದು.
ಏನಪ್ಪಾ ಅಂದ್ರೆ ಇವತ್ತು 10 ವರ್ಷ ಆತ ಇಂದಿನ ಸರ್ಕಾರದಲ್ಲಿ ನಾನು ಇವತ್ತು ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವನಾಗಿ ಸೇವೆ ಮಾಡ್ತಾ ಇದ್ದೇನೆ. ಅರಣ್ಯ ಅಂದ್ರೆ ಏನು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. 70ರ ದಶಕದಲ್ಲಿ ಮಾನ್ಯ ದೇವರಾಜ ಅರಸರವರ ಸಚಿವ ಸಂಪುಟದಲ್ಲಿ ಮಾನ್ಯ KH ಪಾಟೀಲ್ ಸಾಹೇಬರು ಅರಣ್ಯ ಸಚಿವರಾಗಿದ್ರು. ಈ ಭಾಗದಲ್ಲಿ ಜಾಸ್ತಿ ಅರಣ್ಯ ಇಲ್ಲ. ಇವತ್ತು ಮೈಸೂರು ಭಾಗದಲ್ಲಿ, ಪಶ್ಚಿಮ ಘಟ್ಟದಲ್ಲಿ ಚಾಮರಾಜನಗರ ಇರ್ಬೋದು, ಮ್ಯಾಂಗ್ಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಕಾರವಾರ ಇರ್ಬೋದು, ಆ ಭಾಗದಲ್ಲಿ ವಿಶಿಷ್ಟವಾಗಿ ಹೆಚ್ಚಿನ ಒಂದು ಅರಣ್ಯ ಪ್ರದೇಶ ಇದೆ. ಅರಣ್ಯ, ಪ್ರಕೃತಿ, ಪರಿಸರ ಇದ್ರ ಬಗ್ಗೆ ಇವತ್ತು ಪ್ರತಿಯೊಬ್ಬರು ಮಾಹಿತಿ ಅರಿವು ಇವತ್ತು ಅವರು ಪಡೆಯುವಂತದ್ದು ಬಹಳ ಅವಶ್ಯಕತೆ ಇದೆ. ಪ್ರಕೃತಿ, ಪರಿಸರ, ಅರಣ್ಯ ಇದ್ರೆ ಮಾತ್ರ ಇವತ್ತು ನಾವು ನೀವೆಲ್ಲ ಮುಂದಿನ ಪೀಳಿಗೆಯನ್ನು ಬದುಕಲಿಕ್ಕೆ ಸಾಧ್ಯ ಇದೆ. ಇವತ್ತೇನಾದ್ರೂ ಮನುಕುಲದ ಮುಂದೆ ಒಂದು ದೊಡ್ಡ ಸವಾಲಿದೆ ಅಂತ ಹೇಳಿದ್ರೆ ಅದು ಹವಾಮಾನ ಬದಲಾವಣೆ. ಯಾವ ರೀತಿಯಲ್ಲಿ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ ನೀವೇ ನೋಡ್ತಾ ಇದ್ದೀರಿ. ಈಗ ನಮ್ಮ ಭಾಗದಲ್ಲಿ ಸುಮಾರು ತಾಪಮಾನ 41-42 ಡಿಗ್ರಿ ಸೆಂಟಿಗ್ರೇಡ್ಗೆ ಹೋಗಿದೆ. ಮೇಯಲ್ಲಿ ಮತ್ತೆ 45-50 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಹೋಗುವಂತ ಸಾಧ್ಯತೆಗಳಿದ್ದಾವೆ. ಹವಾಮಾನ ಬದಲಾವಣೆಯಿಂದ ಪ್ರಕೃತಿ ವಿಕೋಪ ಆಗಿ ಅನೇಕ ಕಡೆ ಬರ ಇದೆ, ಇವತ್ತು ಪ್ರವಾಹ ಇದೆ, ಸುನಾಮಿ ಆಗ್ತದೆ. ಇವತ್ತು ಆಹಾರದಲ್ಲಿ ಮಾಲಿನ್ಯ, ಗಾಳಿನಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ. ಯಾಕೆ? ನಾವೆಲ್ಲ ಬಹಳ ಸ್ವಾರ್ಥಿಗಳಾಗಿದ್ದೇವೆ. ಇವತ್ತು ಭೂಮಿಯಲ್ಲಿರುವಂತಹ ನೈಸರ್ಗಿಕ ಸಂಪತ್ತನ್ನು ಇವತ್ತು ನಾವೆಲ್ಲರೂ ನಮ್ಗೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಉಪಯೋಗ ಮಾಡಿ ಇವತ್ತು ಅದನ್ನು ಹಾಳು ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಅಂದಿನ ದಿನಮಾನಗಳಲ್ಲಿ 70ರ ದಶಕದಲ್ಲಿ ಸನ್ಮಾನ್ಯ KH ಪಾಟೀಲ್ ಸಾಹೇಬರು ಅರಣ್ಯ ಮಂತ್ರಿ ಇದ್ದಾಗ ಇದೇ HD ಕೋಟೆಯಲ್ಲಿ ಅಂತರ್ಸಂತೆ ಅಂತಿದೆ. ನಮ್ಮ ಅಂತರ್ಸಂತೆಯಲ್ಲಿ ಒಂದು ಅತಿಥಿ ಗೃಹ ಇದೆ ಅರಣ್ಯ. ಆ ಅತಿಥಿ ಗೃಹದಲ್ಲಿ ಇವರು ಅಲ್ಲಿಗೆ ಹೋಗುವಂತ ಸಂದರ್ಭದಲ್ಲಿ ನೋಡ್ತಾರೆ. ಅವರು ಬರೋ ಹೊತ್ತಿನಲ್ಲಿ ಏನಪ್ಪಾ ಅನೇಕ ಜನ ಈ ಬಂಡಿ ಗಾಡಿಯಲ್ಲಿ ಇವತ್ತು ಸೌದೆಗಳನ್ನು ತುಂಬಿಕೊಂಡು ಹೋಗ್ತಾ ಇರ್ತಾರೆ. ಇವತ್ತು ಕೆಲವರು ತಮ್ಮ ತಲೆ ಮೇಲೆ ಇಟ್ಕೊಂಡು ಸೌದೆ ತಗೊಂಡು ಹೋಗ್ತಾ ಇರ್ತಾರೆ. ಅರಣ್ಯ ಅಧಿಕಾರಿಗೆ ಕೇಳ್ತಾರೆ KH ಪಾಟೀಲ್ ಸಾಹೇಬರು, ಏನು ಇಷ್ಟೊಂದು ಮರಗಳು ಕಡಿತಾ ಇದ್ದಾರೆ, ಇಷ್ಟೊಂದು ಸೌದೆಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅರಣ್ಯ ಅಧಿಕಾರಿಗಳು ಹೇಳ್ತಾರೆ, ₹2 ಕೊಟ್ರೆ ಎಷ್ಟು ಬೇಕೋ ಅಷ್ಟು ಸೌದೆ ಅವರ ಉಪಯೋಗಕ್ಕಾಗಿ ಇವತ್ತೇನು ಅವರಿಗೆ ಅಡಿಗೆ ಮಾಡ್ಲಿಕ್ಕಾಗ್ಲಿ, ನೀರು ಕಾಯಿಸ್ಲಿಕ್ಕಾಗ್ಲಿ, ಮತ್ತೊಂದಕ್ಕಾಗ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಅವರ ಮರಗಳನ್ನು ಕಡಿದು ಇವತ್ತು ಸೌದೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದು ಹೇಳಿದ್ಮೇಲೆ ಮಾನ್ಯ KH ಪಾಟೀಲ್ ಸಾಹೇಬರಿಗೆ ಚಿಂತೆ ಆಗ್ತದೆ. ಏನಪ್ಪಾ ಇದೇ ರೀತಿಯಲ್ಲಿ ಅರಣ್ಯ ನಾಶ ಆಯ್ತು ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಅರಣ್ಯ ಉಳಿತದ? ಆ ಒಂದು ಆಲೋಚನೆ ಮಾಡಿ ಅದಾದ್ಮೇಲೆ ಅವರು ಪರಿಶೀಲನೆ ಮಾಡ್ತಾರೆ. ಆಮೇಲೆ ವಾಣಿಜ್ಯೀಕರಣ ಆಗಿ ನೂರಾರು ಗಾಡಿಗಳಲ್ಲಿ ಮರ ಗಿಡಗಳನ್ನು ಕಡಿದು ತೆಗೆದುಕೊಂಡು ಹೋಗುವಂತದ್ದು ಅವ್ರ ಗಮನಕ್ಕೆ ಬರ್ತದೆ. ಅಂತ ಸಂದರ್ಭದಲ್ಲಿ ಅರಣ್ಯ ಉಳಿಸಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿ ಸರ್ಕಾರದ ಮಟ್ಟದಲ್ಲಿ ಒಂದು ಕಾಯ್ದೆ ಮಾಡ್ತಾರೆ. ಅರಣ್ಯದ ಒಳಗೆ ಬಂಡಿ ಗಾಡಿಗಳನ್ನು ನಿಷೇಧ ಮಾಡ್ತಾರೆ, ನಿರ್ಬಂಧ ಮಾಡ್ತಾರೆ. ಅದನ್ನು ಮಾಡಿ ಯಾರು ಅರಣ್ಯದ ಗಿಡ ಕಡಿಬಾರ್ದು ಅಂತ ಟ್ರೀ ಪ್ರಿಸರ್ವೇಷನ್ ಆಕ್ಟ್ ಆಮೇಲೆ ಬರ್ತದೆ ಅನ್ನುವಂತ ಒಂದು ತೀರ್ಮಾನವನ್ನು ಮಾಡ್ತಾರೆ. ಅವ್ರು ತೀರ್ಮಾನ ಮಾಡಿದ ನಂತರ ನಾವೆಲ್ಲ ರಾಜಕಾರಣಿಗಳಿದ್ದು ಬಹಳ ಅವ್ರ ಮೇಲೆ ಒತ್ತಡ ಬರ್ತದೆ. ಇವತ್ತು ಅಧಿವೇಶನದಲ್ಲಿ ಬಹಳಷ್ಟು ಶಾಸಕರು, ಪ್ರತಿಪಕ್ಷ ನಾಯಕರುಗಳು ಇದು ರೈತರಿಗೆ ತೊಂದರೆ ಆಗ್ತದೆ, ಬಡವರಿಗೆ ತೊಂದರೆ ಆಗ್ತದೆ, ನೀವು ಸೌದೆ ತೆಗೆದುಕೊಳ್ಳಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ವಿರೋಧ ಮಾಡ್ತಾರೆ. ಸ್ವಪಕ್ಷೀಯ ಕಾಂಗ್ರೆಸ್ ಪಕ್ಷದ ಶಾಸಕರು ಸಹಿತ ವಿರೋಧ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಈ ಒಂದು ಆದೇಶ ವಾಪಸ್ ಪಡೀರಿ ಅಂತ ಹೇಳ್ತಾರೆ. ಅವರು ವಾಪಸ್ ಪಡೆಯೋದಿಲ್ಲ. ಅವರೆಲ್ಲ ಬಹಳ ಒಂದ್ಸಲ ಸಂಕಲ್ಪ ಮಾಡಿದ್ರೆ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಅವರು ಆಮೇಲೆ 40 ಶಾಸಕರಿಗೆ ಕರೆಸಿ ಅವರಿಗೆ ಚಹಾ ಕೂಟಕ್ಕೆ ಅವರ ಮನವೊಲಿಸಿ ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅವ್ರು ಏನು ತೀರ್ಮಾನ ಮಾಡಿದ್ರು ಯಥಾವತ್ತಾಗಿ ಅವರು ಇವತ್ತು ಜಾರಿಗೆ ತರ್ತಾರೆ. ಇವತ್ತು ಅದಕ್ಕಾಗಿ ಇವತ್ತು ನಮ್ಮ ಅರಣ್ಯ ನಾವು ನೋಡ್ತಾ ಇದ್ದೀವಿ. ಸಮೃದ್ಧವಾದಂತಹ ಅರಣ್ಯ ನಮ್ಮ ರಾಜ್ಯದಲ್ಲಿದೆ. ಇವತ್ತು ಅದೇ ರೀತಿಯಲ್ಲಿ ಒಂದು ಅತ್ಯದ್ಭುತವಾದಂಥದ್ದು ಐತಿಹಾಸಿಕವಾದಂತಹ ಒಂದು ತೀರ್ಮಾನ ಅವರು ಕಾರ್ಯಕ್ರಮದಲ್ಲಿ ಮಾಡ್ತಾರೆ. ಇವತ್ತೇನಪ್ಪಾ ಅಂತ ಅಂದಿನ ತೀರ್ಮಾನಗಳಲ್ಲಿ, ಯಾಕೆಂದ್ರೆ 78ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿದ್ದಾಗ ಅರಣ್ಯ ಸಂರಕ್ಷಣೆ ಕಾಯ್ದೆ ಬರ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಏನಿತ್ತಪ್ಪ ಅಂದ್ರೆ ಅರಣ್ಯ ಸಚಿವರಿಗೆ ಅರಣ್ಯ ಭೂಮಿ ಏನಿದೆ ಆ ಭೂಮಿ ಮೇಲೆ ಸಂಪೂರ್ಣವಾದಂತಹ ಹಕ್ಕಿತ್ತು. ಹೀಗಾಗಿ ಅವ್ರು ಯಾರಿಗ್ ಬೇಕು ಅವರಿಗೆ ಅರಣ್ಯ ಭೂಮಿಯನ್ನು ಹಂಚಿಕೆ ಮಾಡುವಂತದ್ದಿತ್ತು. ಅದನ್ನು ಮನಗಂಡು ಮಾನ್ಯ KH ಪಾಟೀಲ್ ಜಿಯವರು ಒಂದು ಆದೇಶವನ್ನು ಕಾಯ್ದೆ ಮಾಡ್ತಾರೆ. ಏನಪ್ಪಾ ಅಂದ್ರೆ ಅರಣ್ಯದ ಭೂಮಿ ಕೊಡ್ಲಿಕ್ಕೆ ಅದು
ಅದರ ಅಧಿಕಾರ ಇವತ್ತು ಶಾಸನಸಭೆಗೆ ಕೊಡ್ತಾರೆ. ಅದು ವಿಧಾನಸಭೆಯಲ್ಲಿ ಚರ್ಚೆ ಆಗಿ ಪಾರಿತ ಆಗಬೇಕು ಅನ್ನುವಂಥದ್ದು ಅದು ಅತ್ಯಂತ ಐತಿಹಾಸಿಕವಾದಂತಹ ಒಂದು ಆದೇಶ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ದೇಶದಲ್ಲೇ ಮಾದರಿಯಾದಂತಹ ಒಂದು ಆದೇಶ. ಹೀಗಾಗಿ ಅವರೇನು ಆ ಆದೇಶ ಅವರ ಹೆಸರು ಇವತ್ತು ಚಿರಸ್ಥಾಯಿ ಆಗಿದೆ. ನಾವೆಲ್ಲ ಸ್ಮರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ. ಅವರೆಲ್ಲ ಅಂತ ಒಂದು ಕಾಯ್ದೆಗಳು, ಅಂತ ಒಂದು ಆದೇಶಗಳು ಅವರು ಮಾಡಿದಕ್ಕಾಗಿ ಇವತ್ತು ಹಿಂದೆ ಏನು ಅರಣ್ಯ ಜಮೀನು ಯಾರಿಗ್ ಬೇಕು ಅವರಿಗೆ ಕೊಡುವಂತದ್ದೇನಿತ್ತು ಅದಕ್ಕೆ ನಿರ್ಬಂಧ ಹಾಕಿದ್ರು. ಆಮೇಲೆ 80ರ ದಶಕದಲ್ಲಿ ಇವತ್ತು ಕಾಯ್ದೆ ಬಂತು. ಹೀಗಾಗಿ ಆತ್ಮೀಯ ಬಂಧುಗಳೇ, ಆ ಕಾಯ್ದೆ ಆಗಿದ್ದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭೂಭಾಗದ 33% ಅರಣ್ಯ ಇರಬೇಕು ಅಂತಿದೆ, ಈಗ 21% ಇದೆ. ಅದೆಲ್ಲ ಇದೆ, ಸಂರಕ್ಷಣೆ ಆಗ್ತಾ ಇದೆ, ಪ್ರಕೃತಿ ಪರಿಸರ ಉಳಿದಿದೆ ಅಂತ ಹೇಳಿದ್ರೆ ಇಂಥ ಒಂದು ದೂರದರ್ಶಿತ್ವ ಇರುವಂತಹ ನಾಯಕರು ನಮ್ಮ ಮಧ್ಯದಲ್ಲಿ ಇದ್ರು ಅಂತ ಹೇಳಿ ಅದು ಆಗಿದೆ ಅಂತೇಳಿ ಬಹಳ ಖಂಡಿತವಾಗಿ ನಾನು ಹೇಳಬಹುದು. ಅದಕ್ಕೆ ನಾವೆಲ್ಲರೂ ಅವರಿಗೆ ಇವತ್ತು ಇಡೀ ಮನುಕುಲ ಇಂಥ ನಾಯಕರಿಗೆ ಸ್ಮರಿಸಬೇಕು ಅನ್ನುವಂಥ ಒಂದು ಮಾತನ್ನು ಇವತ್ತು ಅವರು ಗದಗದಲ್ಲಿ ಏನೊಂದು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲಿ. ಇಲ್ಲಿ ಇವತ್ತು ಝೂ ಮಾಡಿದ್ದಾರೆ, ಮೃಗಾಲಯ ಮಾಡಿದ್ದಾರೆ. ಅವ್ರ ಕಾರ್ಯಕಾಲದಲ್ಲೇ ಪ್ರಾರಂಭ ಆಗಿದ್ದು. ಅದನ್ನು ಮುಂದುವರಿಸಿಕೊಂಡು ಮಾನ್ಯ HK ಪಾಟೀಲ್ ಸಾಹೇಬರು ಇನ್ನು ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಎಲ್ಲಾ ಕ್ಷೇತ್ರಗಳಲ್ಲಿ. ಹೀಗಾಗಿ ಅವರು ಇವತ್ತು ನಮ್ಮೆಲ್ಲರಿಗೆ ಆದರ್ಶರಾಗಿದ್ದಾರೆ. ಅವ್ರು ಯಾವ ಮಾರ್ಗದಲ್ಲಿ ನಡೆದ್ರು, ಏನೇನು ಅಭಿವೃದ್ಧಿ ಮಾಡಿದ್ರು, ಅವ್ರ ಚಿಂತನೆ ಏನಿತ್ತಪ್ಪ ಅಂತ ಹೇಳಿದ್ರೆ ಸಮಗ್ರ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಆಗಬೇಕು. ಈ ಭಾಗದ ಎಲ್ಲಾ ಭಾಗದಲ್ಲಿ, ಮೈಸೂರು ಭಾಗ ಅಷ್ಟೇ ಇಲ್ಲ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಲ್ಲಾ ಭಾಗ ಅಭಿವೃದ್ಧಿ ಆಗಬೇಕು ಅನ್ನುವಂತ ಒಂದು ಚಿಂತನೆಯನ್ನು ಇಟ್ಕೊಂಡಂತವರು ಇವತ್ತು ಸದಾ ಅವರು ರಾಜಕೀಯದಲ್ಲಿ ಬಹಳಷ್ಟು ಇವತ್ತು ಅವರು ಛಲವಂತರು ಅಂತ ಹೇಳ್ಬೋದು. ಅವ್ರು ಯಾವುದೇ ಒಂದು ಮಾತು ಕೊಟ್ರೆ ಮಾತಿನಂಗೆ ನಡೀತಾ ಇದ್ರು. ಇವತ್ತಿನ ಕಾಲದಲ್ಲಿ ಇವತ್ತು ಬಹಳ ಅದು ನಾವೆಲ್ಲ ಬಹಳ ಡಿಪ್ಲೊಮ್ಯಾಟಿಕ್ ಆಗ್ಬಿಟ್ಟಿದ್ದೀವಿ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಅವರೇನಾದ್ರೂ ಹೊಂದಾಣಿಕೆ ಮಾಡಿಕೊಂಡಿದ್ರೆ ಅವರು ಮುಖ್ಯಮಂತ್ರಿಗಳು ಆಗ್ಬಹುದಾಗಿತ್ತು ಅನ್ನುವಂಥದ್ದು ಇವತ್ತು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಹೀಗಾಗಿ ಅವರ ಕಾರ್ಯಕಾಲದಲ್ಲಿ ಅವರು ಇವತ್ತು ನಮ್ಮಲ್ಲಿ ಕಂದಾಯ ಸಚಿವರಾಗಿ, ಕಾರ್ಮಿಕ ಸಚಿವರಾಗಿ, ಅರಣ್ಯ ಸಚಿವರಾಗಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ವಿವಿಧ ಕ್ಷೇತ್ರಗಳಲ್ಲಿ, ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಅವರಿಗೆ ಅವರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ಸೌಭಾಗ್ಯ ನನಗೆ ತಂದುಕೊಟ್ಟಿದ್ದಕ್ಕಾಗಿ ನಾನು ಮಾನ್ಯ HK ಪಾಟೀಲ್ ಸಾಹೇಬರಿಗೆ, DR ಪಾಟೀಲ್ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳುತ್ತಾ, HK ಪಾಟೀಲ್ ಅವರು ಸಹಿತ ಅವರು ತೋರಿಸಿಕೊಟ್ಟಂತಹ ದಾರಿಯಲ್ಲಿ ನಡೀತಾ ಇದೆ, ಹೆಚ್ಚಿನ ರೀತಿಯ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಹೀಗಾಗಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಇವತ್ತು ಸಿಗಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ, ಇವತ್ತು ಗದಗ ಅಂದ್ರೆ ಒಂದು ಮಾದರಿಯಾದಂತಹ ಕ್ಷೇತ್ರ ಆಗಿದೆ. ನಾನು ಬಾಲ್ಕಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ನಾನು ನೋಡ್ತೇನೆ, ಇಲ್ಲೊಂದು ಗ್ರಾಮ ಪಂಚಾಯಿತಿ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿನೂ ಬಹಳ ಉತ್ತಮವಾಗಿ ಒಳ್ಳೆ ರೀತಿಯಿಂದ ಆಗಿದೆ. ಗದಗದಲ್ಲಿ ಜಿಲ್ಲಾಡಳಿತ ಸಂಕೀರ್ಣ ಆಗಿದೆ, ಬಹಳ ಮಾಡೆಲ್ ಆಗಿ ಒಂದು ರೀತಿಯಲ್ಲಿ ಆದರ್ಶ ರೀತಿಯಲ್ಲಿ ಬೇರೆಯವರಿಗೆ ಮಾದರಿಯಾಗಿ ಆಗಿದೆ. ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಇಲ್ಲಿ ನಮ್ಮ ಸರ್ಕಾರ ಮಾಡ್ತಾ ಇದೆ. ಮಾನ್ಯ HK ಪಾಟೀಲ್ ಮಾಡ್ತಾ ಇದ್ದಾರೆ. ಮಾನ್ಯ DK ಶಿವಕುಮಾರ್ ಜಿ ಅವರು ಮತ್ತು ಮಾನ್ಯ ಸಿದ್ದರಾಮಯ್ಯ ಜಿಯವರ ನೇತೃತ್ವದಲ್ಲಿ, ಮಾನ್ಯ ಖರ್ಗೆ ಸಾಹೇಬರ ಎಲ್ಲರ ಮಾರ್ಗದರ್ಶನದಲ್ಲಿ ಇವತ್ತು ಉತ್ತಮ ಆಡಳಿತವನ್ನು ನಾವು ಕೊಡ್ತಾ ಇದ್ದೇವೆ. ಹೀಗಾಗಿ ಇವತ್ತು ಈ ಗದಗ ಅಭಿವೃದ್ಧಿಗೆ ನನ್ನ ಕಡೆಯಿಂದ ಅರಣ್ಯ ಸಚಿವನಾಗಿ ಏನು ಸಹಕಾರ ಬೇಕಾಗಿದೆ ಅಭಿವೃದ್ಧಿಗಾಗಿ ಅದೆಲ್ಲವನ್ನು ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ, ನಾವು ನೀವೆಲ್ಲರೂ ಸೇರಿ ಮಾನ್ಯ KH ಪಾಟೀಲ್ ಅವರ ಏನೊಂದು ಸಂಕಲ್ಪ ಇತ್ತು, ಏನೊಂದು ಅವರ ಕನಸಿದ್ದು, ಆ ಕನಸು ಅವರ ಸಿದ್ಧಾಂತ ಅವೆಲ್ಲವನ್ನು ನನಸಾಗಿ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.